ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪನಂ. ಭವತಿ ಯದ್ ಅನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಢಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಉಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ವಿಷ್ಣು ತತ್ವ ನಿರ್ಣಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ. ಇವತ್ತು ಮಧ್ವನವಮಿ. ಅಜ್ಞಾನದ ಅಂಧಕಾರದಲ್ಲಿ ನಾವೆಲ್ಲರೂ ಮುಳುಗಿದಾಗ ಅವತರಿಸಿ ಜಗತ್ತಿನಲ್ಲಿ ಅನೇಕ ರೀತಿಯಿಂದ ತಪ್ಪಾಗಿರತಕ್ಕಂಥ ತತ್ವಜ್ಞಾನಗಳಿಂದ ಜನರು ಸರಿಯಾದ ದಾರಿ ಕಾಣದೆ ಪೀಡಿತರಾದಾಗ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ದೇವತೆಗಳು ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ವಾಯುದೇವರಿಗೆ ಭೂಮಿಯ ಮೇಲೆ ಅವತರಿಸಿ ಸಚ್ಛಾಸ್ತ್ರಗಳ ರಚನೆಯಿಂದ ತತ್ವಜ್ಞಾನದ ಸಂರಕ್ಷಣೆ ಮಾಡುವಂತ ತಿಳ್ಕೊಂಡು ಅಂತೇಳಿ ಆಜ್ಞೆ ಮಾಡಿದಾಗ ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ದೇವತೆಗಳ ಪ್ರಾರ್ಥನೆಯನ್ನು ಕೊರಳಿನ ಮಾಲೆಯಂತೆ ಧರಿಸಿ ಭೂಮಿಗೆ ಬಂದ ಶ್ರೀಮದಾಚಾರ್ಯರು 37 ಗ್ರಂಥಗಳನ್ನು ರಚಿಸಿದರು. 10 ಪ್ರಕರಣ ಗ್ರಂಥಗಳು, 10 ಉಪನಿಷತ್ತಿನ ಭಾಷ್ಯಗಳು, ಬ್ರಹ್ಮಸೂತ್ರದ ಮೇಲೆ 4 ಗ್ರಂಥಗಳು, ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರ್ಣವ, ತಂತ್ರಸಾರ ಸಂಗ್ರಹ, ಬ್ರಹ್ಮಸೂತ್ರದ ಮೇಲಿನ 4 ಕೃತಿಗಳು, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಭಾಗವತ ತಾತ್ಪರ್ಯ, ಭಾಗವತ ತಾತ್ಪರ್ಯ ನಿರ್ಣಯ ಇತ್ಯಾದಿ 37 ಗ್ರಂಥಗಳನ್ನು ಸಮೃದ್ಧವಾದ ಸಂಪತ್ತಿಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಆದರೆ ನಾವು ಮೂರ್ಖರು, ದಡ್ಡರು, ಬುದ್ಧಿಹೀನರು. ಜೀವನದಲ್ಲಿ ಒಂದು ಸಲ ಆದರೂ ಸರ್ವಮೂಲ ಗ್ರಂಥದ ಶ್ರವಣ ಮಾಡಿದ್ದೇವೆಯಾ? ಪ್ರವಚನ ಮಾಡಿದ್ದೇವೆಯಾ? ಪ್ರವಚನ ಮಾಡೋರು ಸುಮಾರು ಸಿಗ್ತಾರೆ, ಆದರೆ ಪೂರ್ತಿ 37 ಗ್ರಂಥಗಳನ್ನು ಶ್ರವಣ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸಿಕ್ಕೋದಿಲ್ಲ. ನಮಗಿವತ್ತು ದುಡ್ಡು ಬೇಕಾಗಿದೆ, ಅಧಿಕಾರ ಬೇಕಾಗಿದೆ, ಭೋಗ ಬೇಕಾಗಿದೆ, ಮತ್ತಿನ್ನೇನೋ ಲೌಕಿಕವಾಗಿರ್ತಕ್ಕಂಥದ್ದೆಲ್ಲೋ ಬೇಕಾಗಿದೆ. ಆದರೆ ಎಲ್ಲವನ್ನೂ ಬಿಟ್ಟು ಒಂದು ದಿವಸ ಹೊರಟೋಗ್ತೇವೆ. ಹೋಗುವಾಗ ದಾರಿಯಲ್ಲಿ ಖಾಲಿ ಕೈಯಿಂದ ಬಂದೆವು ಅಂಥೇಳಿ ನರಕದಲ್ಲಿ ಪೀಡಿತರಾಗ್ತಾ ಇರುವಾಗ ದುಃಖ ಆಗ್ತದೆ, ಶ್ರಮ ಆಗ್ತದೆ. ಮೊನ್ನೆ ನನ್ನ ಜೊತೆಗೆ ಶಿಷ್ಯ ಬಂದಿದ್ದ. ನಾವು ಒಂದು ದೇವಾಲಯಕ್ಕೆ ಹೋಗಿದ್ದೆವು. ಅಲ್ಲಿಂದ ತಿರುಗಿ ಬರುವಾಗ ಮಧ್ಯಾಹ್ನ 2 ಗಂಟೆ, ನೆಲ ಕಾಯ್ದಿತ್ತು. ಅಲ್ಲಿಂದ ಒಂದು 5 ನಿಮಿಷದ ನಡಿಗೆ, 10 ನಿಮಿಷ ಕೂಡ ಇರಲಿಲ್ಲ. ಆದರೆ ಕಾಲು ಸುಟ್ಟು ನಾವು ಬಂದು ಮುಟ್ಟಬೇಕಾಗೋ ಅಷ್ಟೊತ್ತಿಗೆ ನಮ್ದೆಲ್ಲವೂ ಕೂಡ ಅನಾನುಕೂಲವಾಗಿತ್ತು. ಶಿಷ್ಯ ಕೇಳಿದ, ಇಲ್ಲಿಯೇ ಇಷ್ಟು ಶ್ರಮ ಇದೆ ಅಂತಂದ್ಮೇಲೆ ನರಕದಲ್ಲಿ? ನಾನು ಒಣಗೆ ಇದೆ ನೋಡಪ್ಪ, ನರಕದಲ್ಲಿ ಒಂದು ತಪ್ತ ಸೂಗ್ಮಿ ಅಂತಿಕೊಂಡಂತೆ ನರಕ ಇದೆ. ಶಾಸ್ತ್ರಗಳನ್ನು ಓದದೆ, ಧರ್ಮಗಳನ್ನು ಆಚರಣೆ ಮಾಡದೆ, ದೇವರಲ್ಲಿ ಆಸ್ತಿಕೆ ಬುದ್ಧಿಯನ್ನು ಹೊಂದದೆ, ಮನುಷ್ಯ ಜನ್ಮವನ್ನು ವ್ಯರ್ಥವಾಗಿ ಕಳೆದುಕೊಂಡಿರ್ತಕ್ಕಂಥವರಿಗೋಸ್ಕರ ಸ್ಪೆಷಲ್ ಆಗಿರ್ತಕ್ಕಂಥ ನರಕ. ಅಲ್ಲಿ ಏನಿಲ್ಲ, ಸಂಪೂರ್ಣ ರೋಡ್, ಎಷ್ಟೋ ಕಿಲೋಮೀಟರ್ ಉದ್ದ ರೋಡ್, ತಾಮ್ರದದು ಕಾಪರ್ ರೋಡ್. ಅದು ಕೆಂಪಗೆ ಕಾಯ್ದಿರ್ತದೆ. ಅದ್ರ ಮೇಲೆ ನಡೆಯನ್ನ ಒಲ್ಲೆ ಅಂತಂತಿರ್ತದೆ, ಎಳ್ಕೊಂಡು ಹೋಗ್ತಾರೆ. ಕಾಲಿಟ್ಟ ಕ್ಷಣಕ್ಕೆ ಕಾಲು ಉರಿದು ಬೀಳುತ್ತೆ. ಯಮದೂತ ನಮ್ಮನ್ನು ಎಳೆದುಕೊಂಡು ಹೋಗ್ತಾರೆ.
ಹಂಚಿನ ಮೇಲೆ ಬದನೆಕಾಯಿ ಹಾಕಿದಾಗ ಅದು ಸುಟ್ಟು ಮೇಲಿನ ಚರ್ಮ ಬರುವಂತೆ ತೆಗೆದು ಒಳಗಿನ ಭಾಗ ಬರುವಂತೆ ನಮ್ಮ ಚರ್ಮ ಎಲ್ಲ ಸುಟ್ಟು ಕರಕಲಾಗಿ ಹೊರಗೆ ಬಿದ್ದು ಮಾಂಸ ಬರ್ತಾ ಇರ್ತದೆ, ಭಯಂಕರ ನೋವು, ಎಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆ ದೇಹಕ್ಕೆ ಮರಣ ಇಲ್ಲ. ಇಂಥ ತಪ್ತ ಸೂರ್ಮೆ ಬೇಡ ಅಂತ ತಿಳ್ಕೊಂಡಂತಿದ್ದರೆ ನನ್ನ ಶಿಷ್ಯನಿಗೆ ನಾನು ಹೇಳಿದೆ, ಆಚಾರ್ಯರ ಗ್ರಂಥಗಳನ್ನು ಪೂರ್ತಿ ಅಧ್ಯಯನ ಮಾಡುವಂಥ. ನರಕ ಏಕೆ? ನರಕದ ಛಾಯೆ ಕೂಡ ಇಲ್ಲ, ಸ್ವರ್ಗವೂ ಅಲ್ಲ, ಮಹಾಮೋಕ್ಷ ಸಿಗ್ತದೆ. ಮೋಕ್ಷಶಾಸ್ತ್ರ ಆಚಾರ್ಯರ ಗ್ರಂಥ. ಈಗ ನಾವು ಸುಮಾರು 7 ದಿನಗಳಿಂದ ಆಚಾರ್ಯರ ಗ್ರಂಥಗಳ ಚಿಂತನೆ ಮಾಡ್ತಾ ಇದ್ದೇವೆ. ವಿಷ್ಣು ತತ್ವನಿರ್ಣಯ, ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಇದು. ನಿನ್ನೆ ಮೊನ್ನೆ ಅದರ ಹಿಂದಿನ ದಿನ ಪಾಜಕ ಕ್ಷೇತ್ರ ಮತ್ತು ಉಡುಪಿಯಲ್ಲಿ ನಾವಿದ್ದೆವು. ವೇಳೆ ಸಿಕ್ಕಾಗ ರೆಕಾರ್ಡ್ ಮಾಡಿ ಅದನ್ನು ಕಳಿಸಿದ್ದೆ. ಯಾಕೆ ಆಚಾರ್ಯರ ಭೂಮಿಗೆ ಹೋಗಿ ಅಲ್ಲಿ ಸುಮ್ಮನೆ ವ್ಯರ್ಥ ಕಳೆಯುವ ಬದಲಾಗಿ ಪ್ರವಚನ ಮಾಡಿದರೆ ಬಹಳ ಪುಣ್ಯ ಇದೆ. ಇಲ್ಲ, ನಿನ್ನಿನ ವಿಷಯ ಏನಿತ್ತು ಅಂತ ತಿಳ್ಕೊಂಡಂತಂದ್ರೆ, ಜಗತ್ತಿನಲ್ಲಿ ಎಲ್ಲರಿಗೂ ಸಮ್ಮತವಾಗಿರ್ತಕ್ಕಂತಹ ಒಂದು ಪ್ರಾಮಾಣಿಕ ಗ್ರಂಥವನ್ನು ತತ್ವಜ್ಞಾನಿಗಳು ಒಪ್ಪಲೇಬೇಕು ಅಂತ ಒಂದು ಆಗ್ರಹ ಮಾಡ್ತಾರೆ ಶ್ರೀಮದಾಚಾರ್ಯರು. ಇಲ್ಲ, ನಮ್ಮ ಗುರುಗಳು ನನಗೆ ಹೇಳಿದ್ದಾರೆ, ಮತ್ತೊಬ್ಬರು ಹೇಳ್ತಾರೆ ನಮ್ಮ ಗುರುಗಳು ನಮಗೆ ಹೇಳಿದ್ದಾರೆ. ಆದರೆ ಜಗತ್ತಿನಲ್ಲಿ ಎಲ್ಲ ಗುರುಗಳು ಅಪರೋಕ್ಷ ಜ್ಞಾನಿಗಳೇನಲ್ಲ, ತ್ರಿಕಾಲ ಜ್ಞಾನಿಗಳೇನಲ್ಲ, ಸಕಲ ಶಾಸ್ತ್ರ ಬಲ್ಲವರಲ್ಲ. ಅವರು ಅನೇಕ ರೀತಿಯಾಗಿರ್ತಕ್ಕಂಥ ತಪ್ಪು ಹೇಳಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಶ್ರೀಮದಾಚಾರ್ಯ ಟೀಕಾರಾಚಾರ್ಯರ ಮೇಲೆ ವಿಶ್ವಾಸ ಇದ್ದರೆ, ಅದ್ವೈತದವರಿಗೆ ಶಂಕರಾಚಾರ್ಯರ ಮೇಲೆ ವಿಶ್ವಾಸ ಇದೆ, ಶ್ರೀ ವೈಷ್ಣವರಿಗೆ ರಾಮಾನುಜಾಚಾರ್ಯ ಮೇಲೆ ವಿಶ್ವಾಸ ಇದೆ, ಬುದ್ಧರಿಗೆ ಬುದ್ಧನ ಮೇಲೆ, ಜೈನರಿಗೆ ಮಹಾವೀರನ ಮೇಲೆ. ಹೀಗಾಗಿ ಹಿರಿಯರು ಹೇಳಿದ್ದೇ ಪ್ರಮಾಣ ಅಂತಿಕೊಂಡಂತ ಅನ್ನೋದಾದರೆ ಎಲ್ಲರಿಗೂ ಇದು ಸಮ್ಮತ ಆಗೋದಿಲ್ಲ. ಆಗ ಒಂದು ಸುಲಭ ಮಾರ್ಗ ಇದೆ. ದೇವರು ವೇದವ್ಯಾಸ ರೂಪದಿಂದ ಈ ಗ್ರಂಥಗಳನ್ನು ರಚಿಸಿದ್ದಾನೆ. ದೇವರೇ ಬರೆದದ್ದರಿಂದಾಗಿ ಅದನ್ನು ನಂಬಲೇಬೇಕು ಅಂತನ್ನುವ ಒಂದು ವಾದವೂ ಕೂಡ ಇದೆ. ನೈಯಾಯಿಕರು, ದಯಾನಂದ ಸರಸ್ವತಿಗಳು ಇತ್ಯಾದಿಗಳೆಲ್ಲ ಇದು ಭಗವದ್ರಚಿತ ಅಂತ ತಿಳ್ಕೊಂಡಂತ ಹೇಳಂತಾರೆ. ಇದು ಕೂಡ ನಮಗೆ ಅತ್ಯಂತ ಬಹಳ ಬೇಕಾದದ್ದೇ. ನಮಗೆ ದೇವರ ಮೇಲೆ ವಿಶ್ವಾಸ ಇದೆ, ಅವನು ಬರೆದದ್ರ ಮೇಲೆ ವಿಶ್ವಾಸ ಇದೆ. ಆದರೆ ವೇದವ್ಯಾಸರನ್ನು ದೇವರು ಅಂತ ಒಪ್ಪಿಕೊಂಡವರು ಎಷ್ಟು ಜನ? ಆದಿಶಂಕರಾಚಾರ್ಯರು ಕೂಡ ಒಪ್ಪೋದಿಲ್ಲ. ಕಶ್ಚನ ಋಷಿ, ಯಾವನೊಬ್ಬ ಋಷಿ, ಯಾವ ಋಷಿ ಅಂತಿಕೊಂಡಂತ ಇಷ್ಟೇ ಹೇಳ್ತಾರೆ. ರಾಮಾನುಜಾಚಾರ್ಯರು ಕೂಡ ಹೇಳ್ತಾರೆ, ಅಪಾಂತರತಮ ನಾಮ ಕಶ್ಚನ ಋಷಿ ಅಂತಿಕೊಂಡಂತ ಹೇಳಿ. ಅಪಾಂತರತಮ ಅಂತನೂ ಒಬ್ಬ ಋಷಿ. ಹಾಗೆ ಅನೇಕ ಜನ ಋಷಿಗಳಿದ್ದಾರೆ, ಯಾರನ್ನು ನಂಬಬೇಕು ಅನ್ನೋ ಪ್ರಶ್ನೆ ಹುಡ್ತಾರೆ. ಆಗ ಎಲ್ಲರೂ ಒಪ್ತಕ್ಕಂಥ ಒಂದು ಪ್ರಮಾಣ ಅಂತ ಅನ್ನೋದು ಆಗೋದಿಲ್ಲ. ಅದಕ್ಕೋಸ್ಕರ ಆಚಾರ್ಯ ಹೇಳಿದ್ರು, ಅಪೌರುಷೇಯ ಅಂತಿಕೊಂಡಂತ ಒಂದು ವಾಕ್ಯ ನಾವು ಒಪ್ಕೊಳ್ಳೋಣ ಅಂದ್ರೆ ಕಾಲ್ಪನಿಕವಾಗಿ ಅಲ್ಲ. ಲಕ್ಷ ವರ್ಷಗಳಿಂದ ಗುರು ಶಿಷ್ಯರ ಒಂದು ಪರಂಪರೆಯಿಂದ ಯಾವ ವೇದಗಳು ಸುರಕ್ಷಿತವಾಗಿ ಬಂದಿವೆಯೋ, ಯಾವುದನ್ನು ಸಂಗ್ರಹ ಮಾಡಿ ವೇದವ್ಯಾಸ ದೇವರು
ವಿಷಯಾನುಸಾರವಾಗಿ ವಿಭಾಗ ಮಾಡಿಕೊಟ್ಟಿದ್ದಾರೆಯೋ ಅದಕ್ಕೊಂದು ವಿಶಾಲವಾದ ವ್ಯತ್ಯಾಸ ಇದೆ. ಆದರೆ ವೇದವೇ ಹೇಳುತ್ತದೆ, ನಾನು ಹುಟ್ಟಿಲ್ಲ. ವೇದವೇ ಹೇಳ್ತದೆ, ನಾನು ಪೂರ್ತಿಯಾಗಿ ಭಗವಂತನನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ, ಅದು ಎಷ್ಟು ಮಾಡಿದೆ ಸತ್ಯ ಇದೆ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ಅಪೌರುಷೇಯ ಅಂತನ್ನೋ ವೇದವನ್ನು ಒಪ್ಪಿದರೆ ಅದನ್ನು ಪ್ರಮುಖ ಪ್ರಮಾಣವನ್ನಾಗಿಟ್ಟುಕೊಂಡಾಗ ನಮ್ಮ ವಿಚಾರಗಳಲ್ಲೂ ಆ ವೇದಾನುಸಾರಿಯಾಗಿದ್ದರೆ ಪ್ರಮಾಣ, ಇಲ್ಲದೇ ಇದ್ದರೆ ಇಲ್ಲ. ಕೋರ್ಟ್ನಲ್ಲಿ ಕೂಡ ವಕೀಲರ ಜಡ್ಜ್ ಹೇಳ್ತಾನೆ, ನಿಮ್ಮ ವಾದ ಕಾನ್ಸ್ಟಿಟ್ಯೂಷನ್ಗೆ ಸರಿಯಾಗಿದ್ದರೆ ಅದು ಸಮ್ಮತ. ಹಾಗಾದರೆ ಎಲ್ಲರೂ ಒಪ್ಪಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಇವುಗಳಿಗೆ ವೇದ ಅಂತಿಕೊಂಡಂತೆ ಯಾಕೆ ಅನ್ನಬಾರದು? ಇವನ್ನೇ ಪ್ರಮಾಣ ಯಾಕೆ ಅನ್ನಬಾರದು ಅಂತ ಅನ್ನೋದು ಆಚಾರ್ಯರ ಅಭಿಮತ. ವೇದ ಯಾಕೆ ಒಪ್ಪಬೇಕು ಅಂತಕೊಂಡಂತ ಅನ್ನೋದೊಂದು ಪ್ರಶ್ನೆ. ಪ್ರತ್ಯಕ್ಷ ಇದೆ ಅಲ್ಲ, ಆನಂತರ ಅನುಮಾನ ಯುಕ್ತಿಗಳಿವೆ ಅಲ್ಲ. ಹೌದು, ಅನುಮಾನ ಯುಕ್ತಿ ಪ್ರತ್ಯಕ್ಷ ಇವು ನಮ್ಮ ಕಣ್ಣಿನಿಂದ ಏನು ನೋಡ್ತೇವೆ, ಕಿವಿಯಿಂದ ಎಷ್ಟು ಕೇಳ್ತೇವೆ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಿಗೆ ಗೋಚರವಾಗಿರ್ತಕ್ಕಂಥವುಗಳನ್ನು, ಆದರೆ ನಮ್ಮ ಈ ಇಂದ್ರಿಯಗಳನ್ನು ಮೀರಿದ ವಿಷಯಗಳಿವೆ, ಅಸಂಖ್ಯ ವಿಷಯ ಇವೆ. ಪುಣ್ಯ ಇದೆ, ಪಾಪ ಇದೆ, ಗರುಡ ಮಾರ್ಗ ಇದೆ, ಶೇಷ ಮಾರ್ಗ ಇದೆ, ಧರ್ಮ ಇದೆ, ಅಧರ್ಮ ಇದೆ, ಪುಣ್ಯ ಇದೆ, ಪಾಪ ಇದೆ, ಅನೇಕ ವಿಷಯಗಳನ್ನಿದ್ದಾಗ ಈ ಇಂದ್ರಿಯಗಳಿಂದ, ಜಡ ಇಂದ್ರಿಯಗಳಿಂದ ಯುಕ್ತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಲಿ ಅಥವಾ ದೈವಿ ಒಬ್ಬ ವ್ಯಕ್ತಿ ಆಗಲಿ, ಅವನು ಹೇಳಿದಾಗಲೂ ಕೂಡ ಅವನಲ್ಲಿದ್ದ ದೋಷಗಳು, ಯಾಕಂದರೆ ಪರಮಾತ್ಮನನ್ನು ಬಿಟ್ಟು ಲಕ್ಷ್ಮೀದೇವಿಯನ್ನು ಬಿಟ್ಟು ಎಲ್ಲರೂ ದೋಷ ಸಹಿತರು. ಇನ್ನು ಕೃಷ್ಣನ ದೇವರೇ ಭಗವದ್ಗೀತೆ ಹೇಳಿದ್ದಾನೆ ಅಂತಂದ್ರೆ, ಆದರೆ ಕೃಷ್ಣನನ್ನು ಒಪ್ತಕ್ಕಂಥವ್ರು 2 ಜನ, ಕೃಷ್ಣನ ಬೈಯೋರೇ ಜಾಸ್ತಿ. ಇಂತಹ ಸಂದರ್ಭದಲ್ಲಿ ವೇದ ಅತೀಂದ್ರಿಯವಾದ ವಸ್ತುಗಳ ಬಗ್ಗೆ, ಪಾಪ ಪುಣ್ಯಗಳ ಅತೀಂದ್ರಿಯವಾದ ವಸ್ತುಗಳ ಬಗ್ಗೆ ನಮಗೆ ಜ್ಞಾನ ಬೇಕಾಗಿದ್ದರೆ, ನಮಗೆ ತಿಳುವಳಿಕೆ ಬೇಕಾಗಿದ್ದರೆ, ಯಾವುದನ್ನು ತಿಳಿದು ನಾವು ಪರಮಾತ್ಮನ ಪಡೀಲಿಕ್ಕೆ ಸಾಧ್ಯತೆ ಇದೆಯೋ ಅದಕ್ಕೆ ಅಪೌರುಷೇಯ ಅಂತ ಅನ್ನೋದ ಪುರುಷರ ದೋಷರಹಿತವಾದ ಒಂದು ಪವಿತ್ರವಾದ ಗ್ರಂಥ ಬೇಕು. ನಮ್ಮ ಪುಣ್ಯದಿಂದ ನಮ್ಮ ದೇಶದಲ್ಲಿ ಅಂಥ ಪವಿತ್ರವಾದ ಗ್ರಂಥ ಪರಂಪರಾನುಸಾರವಾಗಿ ಗುರು ಶಿಷ್ಯ ಪರಂಪರೆಯಿಂದ ಸುರಕ್ಷಿತವಾಗಿ ಆಸೇತು ಹಿಮಾಚಲದಲ್ಲಿಯೂ ಕೂಡ ಒಂದು ಅಕ್ಷರ ಹಿಂದೆ ಮುಂದೆ ಆಗದೆ ಇರತಕ್ಕಂಥ ಒಂದು ಶ್ರೇಷ್ಠ ಗ್ರಂಥ ನಮಗೆ ಸಿಕ್ಕಿದೆ. ಅದನ್ನು ಪ್ರಮಾಣ ಅಂತ ಒಪ್ಪೋಣ ಅಂತಕೊಂಡಂತ ಅನ್ನೋದನ್ನು ಆಚಾರ್ಯರು ಒಪ್ಪಿಸಿದಾಗ ಪ್ರಶ್ನೆ ಮಾಡ್ತಾರೆ, ಹೌದು ನಿಜ, ಆದರೆ ಈ ಧರ್ಮ ಮತ್ತು ಅಧರ್ಮಗಳನ್ನು ಒಪ್ಪದೇ ಇರತಕ್ಕಂತಹ, ಪಾಪ ಪುಣ್ಯಗಳನ್ನು ಒಪ್ಪದೇ ಇರತಕ್ಕಂತಹ ಚಾರ್ವಾಕ ಅಂತ ಅನ್ನೋದನ್ನು ಆಸ್ತಿಕ ಮತ ಇದೆ ಇಲ್ಲ, ಅದು ಚಾರು ವಾಕ್, ಕೇಳಿ ಬಹಳ ಚೆನ್ನಾಗಿರ್ತದೆ. ಅವನು ಧರ್ಮ ಒಪ್ಪೋದಿಲ್ಲ, ಅಧರ್ಮ ಒಪ್ಪೋದಿಲ್ಲ, ಪುಣ್ಯ ಪಾಪಗಳನ್ನು ಒಪ್ಕೊಳ್ಳೋದಿಲ್ಲ. ಅವನು ಹೇಳ್ತಾನೆ, ಹುಟ್ಟಿದ್ದೀರಿ ಸುಖ ಪಡಿ, ದಿನಾಲು ತುಪ್ಪ ಕುಡಿರಿ, ತುಪ್ಪದಲ್ಲಿ ಮಾಡಿದ ಪಕ್ವಾನ ತಿನ್ನಿ ಅಂದಾಗ ಅವನು ಶಿಷ್ಯರು ಪ್ರಶ್ನೆ ಮಾಡ್ತಾರೆ, ಅಷ್ಟು ಹಣ ಇಲ್ಲ, ಸಾಲ ತೆಗೆದುಕೊಳ್ಳಿ. ಇಲ್ಲ, ಸಾಲ ಕೊಟ್ಟವನು ಕೇಳಲಿಕ್ಕೆ ಬಂದರೆ 4 ಜನರ ಮೊದಲೇ ತಯಾರಿಟ್ಕೊಳ್ಳಿ, ಅವನು ಕಾಲು ಮುರಿದು ಕಳಿಸ್ಬಿಡಿ. ಅಲ್ಲ, ಪಾಪ ಎಲ್ಲಿ ಪಾಪ? ಪಾಪ ಎಲ್ಲಿದೆ? ಹಣ ಕೊಟ್ಟವನೇ ತಲೆ ಹೊಡೀರಿ, ನಿಮ್ಗೆ ಸುಖ ಬೇಕಲ್ಲ. ಋಣಂ ಕೃತ್ವಾಗ್ರತಂಪೆ ಬೇಕು, ಸಾಲ ಮಾಡು, ತುಪ್ಪ ಕೊಡಿ, ಮಜಾ ಮಾಡು.
ಇಲ್ಲ ಪಾಪ ಬರ್ತದೆ. ಎಲ್ಲಿ ಪಾಪ? ದೇಹವೇ ನಾನು. ನನ್ನ ದೇಹ ಸುಟ್ಟು ಹೋದ್ಮೇಲೆ, ನೆಲದ ಮೇಲೆ ಹೋಗಿದ ನಂತರ ಅದು ತಿರುಗಿ ಬರೋದಿಲ್ಲ, ಬಿಡೋದಿಲ್ಲ. ಆನಂತರ ಪರಲೋಕ ಇಲ್ಲ, ಸ್ವರ್ಗ ಇಲ್ಲ, ಸುಖ ಇಲ್ಲ, ಪುನರ್ಜನ್ಮ ಇಲ್ಲ, ಏನೂ ಇಲ್ಲ. ಅಂತ ಹೇಳ್ತಕ್ಕಂಥ ವ್ಯಕ್ತಿಗೆ ನಾವು ವೇದ ಪ್ರಮಾಣ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆಗೇನ್ ಮಾಡಬೇಕು? ಆಗ ಮಧ್ವಾಚಾರ್ಯ ಹೇಳ್ತಾರೆ, ನಾವು ಎಲ್ಲರಿಗೂ ಉತ್ತರ ಕೊಡಬೇಕು ಅಂತ ತಿಳ್ಕೊಂಡಂತನ್ನುವ ಠೇಕ ನಾವು ತೆಗೆದುಕೊಂಡಿಲ್ಲ. ಯಾರು ನಿಜವಾಗಿಯೂ ಕೂಡ ಸೀರಿಯಸ್ ಆಗಿ ವಿಚಾರ ಮಾಡತಕ್ಕಂಥವ್ರಿದ್ದಾರೆ, ಸರಿಯಾದ ದಾರಿಯಲ್ಲಿ ಯಾವ ಥಿಂಕರ್ಸ್ ಅಂತಿದ್ದಾರೆ, ವಿಚಾರವಂತರು ಇದ್ದಾರೆ, ಅವರ ಜೊತೆಗೆ ನಮ್ಮ ವಾದ ಇದೆ. ವಿತಂಡವಾದ ಮಾಡ್ತಕ್ಕಂಥವ್ರ ಜೊತೆಗೆ ನಮ್ಮ ವಾದ ಇಲ್ಲ. ಇಲ್ಲ ನಾಸ್ತಿಕನು ಒಪ್ಪೋದಿಲ್ಲ ಅಂತಂದ್ರೆ ಒಪ್ಪಿಸ್ತೇವೆ. ಯಸ್ಯ ತೌ ಧರ್ಮ ಅಧರ್ಮ, ಯಾವನಿಗೆ ಧರ್ಮ ಅಧರ್ಮ ನ ಅಭಿಮತೋ, ಒಪ್ಪಿತವಿಲ್ಲವೋ, ಯಾವುದು ಅತ್ಯಂತ ವಸ್ತುಗಳನ್ನು ಒಪ್ಪೋದಿಲ್ಲೋ ಅವನು ನಮ್ಮ ಪ್ರತಿವಾದಿಯೇ ಅಲ್ಲ, ಅವರು ತತ್ವಜ್ಞಾನಿಯೇ ಅಲ್ಲ. ಅಂತ ತತ್ವಜ್ಞಾನ ತೆಗೆದುಕೊಂಡು ಏನ್ ಮಾಡಬೇಕು? ಇಲ್ಲ, ಒಂದು ವಿಚಾರ ಇದೆ ಅಲ್ಲ, ಅದರ ಮುಂದೆ ಹೇಳ್ತೇವೆ. ಯಾವ ವ್ಯಕ್ತಿ ತನ್ನ ವಿಚಾರವನ್ನು ಸಮಾಜದ ಎದುರಿನಲ್ಲಿ ಅಭಿವ್ಯಕ್ತಪಡಿಸ್ತಾನೆ, ಆ ವಿಚಾರದಿಂದ ಸಮಾಜದ ಜನರಿಗೆ ಸುಖ ಸಿಗ್ಬೇಕು ಅಂತನ್ನುವಂಥ ಅದನ್ನು ವಿಚಾರ ಮುಂದೆ ಹೇಳ್ತಾ ಇದ್ದಾರೆ. ಅದನ್ನು ವಿವರಣೆ ಮಾಡ್ತೇನೆ ನಾನು. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಯಶ್ಯತವು ನಾಭಿಮತವು ನಾಸವು ಸಮಯ ಅಂತಕೊಂಡಂತ ಹೇಳಿ ಅಂದಾಗ ವ್ಯಾಕರಣಕಾರರು ಮಧ್ಯದಲ್ಲಿ ಬರ್ತಾರೆ. ನೋಡಿ, ಆಚಾರಶಾಸ್ತ್ರವನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ವ್ಯಾಕರಣದ ಸರಿಯಾದ ತಿಳುವಳಿಕೆ ಇರಬೇಕು. ಅದರ ಜೊತೆಗೆ ತರ್ಕಶಾಸ್ತ್ರದ, ಲಾಜಿಕ್ ಶಾಸ್ತ್ರದ ಪರಿಚಯ ಇರಬೇಕು, ಚೆನ್ನಾಗಿ ಅಭ್ಯಾಸ ಇರಬೇಕು, ಮೀಮಾಂಸಾ ಶಾಸ್ತ್ರ ಗೊತ್ತಿರಬೇಕು, ವೇದಾಂತದಲ್ಲಿ ಪರಿಶ್ರಮ ಪಟ್ಟಿರಬೇಕು, ಗುರುಗಳಿಂದ ಕಲಿತಿರಬೇಕು. ಈ 4 ಶಾಸ್ತ್ರದ ಪರಿಚಯ ಇದ್ದವನು ಮಾತ್ರ ಆಚಾರ್ಯರ ಗ್ರಂಥಗಳನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಇಲ್ಲದೆ ತಿಳಿದಂತೆ ಆಗ್ತದೆ, ಮತ್ತೆ ಮರೆತು ಹೋಗ್ತದೆ. ಆದರೆ ವ್ಯಾಕರಣ ಶಾಸ್ತ್ರ ಬಂದಾಗ ವ್ಯಾಕರಣ ಶಾಸ್ತ್ರ ವಿಚಾರವನ್ನು ಟೀಕಾಕೃತ್ಪಾದರು ಮಾಡಿ ತೋರಿಸ್ತಾರೆ. ಪರಕೀಯರು ಆಕ್ಷೇಪ ಮಾಡದೇ ಇರಲಿ, ಮಾಡಲೇ ಇರಲಿ, ಮುಂದೆ ಮಾಡಿದ್ರು ಕೂಡ ಅವ್ರಿಗೆ ಉತ್ತರ ಇರಲಿ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಯಸ್ಯ ತೌ ನಾಭಿಮತೋ ಅಂತಿದ್ದಲ್ಲಿ ಏನ ತೌ ನಾಭಿಮತೋ ಅಂತ ಇರಬೇಕು ಅಂತನ್ನೋದು ವ್ಯಾಕರಣದ ಒಂದು ನಿಯಮ. ಇದರ ಬಗ್ಗೆ ನಿನ್ನೆ ಹೇಳಿದ್ದೆ. ನಾನು ಹೇಳುವಾಗಲೂ ಹೇಳಿದ್ದೆ, ಸಾಮಾನ್ಯ ಶ್ರೋತೃಗಳಿಗೆ ಇದು ಅರ್ಥವಾಗೋದಿಲ್ಲ ಅಥವಾ ಅವ್ರಿಗೆ ಬೇಸರ ಬರ್ಬೋದು. ಆದರೆ ಸುಮಾರು 10-12 ಜನ ಯಾರು ವಿಷ್ಣು ತತ್ವನಿರ್ಣಯವನ್ನು ಶಾಸ್ತ್ರ ಅಂತ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಂದ ಫೋನ್ ಬಂತು. ಇಲ್ಲ, ವ್ಯಾಕರಣ ವಿಷಯ ನಿನ್ನೆ ನಿಮ್ಮ ಅಲ್ಲಿ ಧ್ವನಿ ಸರಿ ಇರಲಿಲ್ಲ, ಅಷ್ಟು ಸ್ಪಷ್ಟ ಇರಲಿಲ್ಲ, ಆ ಸ್ಥಳದಲ್ಲಿ ಏನು ಏಕೋ ಆಗ್ತಾ ಇತ್ತು, ಅದರಿಂದ ಸರಿಯಾಗಿ ನಮಗೆ ಆಕಲನ ಆಗಲಿಲ್ಲ, ಅದನ್ನು ಇನ್ನೊಮ್ಮೆ ಹೇಳಿ ಅಂತ ಹೇಳಿ ಕೇಳಿದ್ದಾರೆ. ನನಗೆ ಗೊತ್ತಿದೆ, ಸಾಮಾನ್ಯ ಶ್ರೋತೃಗಳು ಈ ಗ್ರಂಥ ಕೇಳುವವರಲ್ಲಿ ಬಹಳ ಜನ ಇದ್ದಾರೆ. 7-8 ದಿನಗಳಿಂದ ಕೆಲವು ಹಿಂದಿರೂ ಸರಿದಿದ್ದಾರೆ. ಏನಪ್ಪ, ನಮಗೆ ತಿಳಿಯುವ ವಿಷಯ ಅಲ್ಲ ಅಂತ. ಹಾಗೇನಿಲ್ಲ, ನಿಮಗೆ ತಿಳಿಯುವ ವಿಷಯ ಇದೆ. ವ್ಯಾಕರಣದ ವಿವರಣೆ ಬೇಕು ಅಂತ ಅನ್ನೋದು ವಿದ್ಯಾರ್ಥಿಗಳಿಗೋಸ್ಕರ ನಾನು ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತೇನೆ. ಹೀಗೆ ಇದೆ ಪ್ರವಚನ, ಹೀಗೆ ಈ ಶಾಸ್ತ್ರ ಇದೆ, ಬಿಟ್ಬಿಡೋಣ ಅಂತ ಅನ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ವಿಚಾರ ಮಾಡಿದ್ರೆ ತಿಳಿಯುವಂಥ ವಿಚಾರಗಳನ್ನೇ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಸಂಸ್ಕೃತದಲ್ಲಿ ಒಂದು
ಪಾಣಿನಿ ಸೂತ್ರ ಇದೆ. ಯಾಕಂದರೆ ಸಂಸ್ಕೃತವನ್ನು ಸೈಂಟಿಫಿಕ್ ಆಗಿ ಸರಿಯಾಗಿ ಸಂಸ್ಕೃತ ಗ್ರಾಮರನ್ನು ಹೆಣೆದಿರ್ತಕ್ಕಂಥ ವ್ಯಕ್ತಿ ಪಾಣಿನಿ. ಬಹಳ ಬುದ್ಧಿವಂತ. ರುದ್ರದೇವರನ್ನು ತಪಸ್ ಮಾಡಿ ಅವರಿಂದ ಅವರ ಡಮರುವಿನ ನಾದದಿಂದ ಹೊರಟಿರ್ತಕ್ಕಂತಹ ಐ ಉಂಡ್ ಋಲ್ ಎ ಔಚ್ ಯಮಗಣನಾಂ ಜಬಗಡದಸ್ ಕಪೈ ಷಡಸರ್ ಹಲ್ ಅಂತನ್ನುವ ಇಷ್ಟು ಸೂತ್ರ ಡಮರುವಿನಿಂದ ಅವರಿಗೆ ಸಿಕ್ತು. ಇದನ್ನೇ ಇಟ್ಟುಕೊಂಡು ಸುಮಾರು 5,000 ಸೂತ್ರಗಳಲ್ಲಿ ಸಂಪೂರ್ಣ ವ್ಯಾಕರಣವನ್ನು ಅತಿ ಸೂಕ್ಷ್ಮವಾದ ರೀತಿಯಲ್ಲಿ ವಿವರಣೆಯನ್ನು ಮಾಡಿದ್ದಾನೆ. ಅಂತ ಒಂದು ಸೂತ್ರ ಕರ್ತೃಕರಣಯೋ ತೃತೀಯ ಅಂತ ಅನ್ನುವ ಸೂತ್ರದ ಪ್ರಕಾರ, ಈ ಸೂತ್ರದ ಅರ್ಥ ಏನು ಅಂತಕೊಂಡಂತಂದ್ರೆ, ಕರ್ತೃವಾಚಕ ಮತ್ತು ಕರ್ಣವಾಚಕ ಪದಗಳ ಸಂಬಂಧ ಬಂದಾಗ, ಅಂದರೆ ಕರ್ಮವನ್ನು ಹೈಲೈಟ್ ಮಾಡತಕ್ಕಂಥ ಸಂದರ್ಭ ಬಂದಾಗ ಅವ ಕರ್ಮಣಿ ಪ್ರಯೋಗವಾಗಿ ಆಗ ತೃತೀಯ ವಿಭಕ್ತಿಯನ್ನು ಅಲ್ಲಿ ಬಳಸಬೇಕು. ರಾಮನು ರಾವಣನನ್ನು ಸಂಹರಿಸಿದನು. ಇಲ್ಲಿ ರಾಮನು ಸಂಹರಿಸಿದನು, ಇದು ಮುಖ್ಯ ಸಬ್ಜೆಕ್ಟ್. ಆಮೇಲೆ ಯಾರು ಒಂದು ಪ್ರಶ್ನೆ ಬಂದಾಗ ನಂತರ ಬರತಕ್ಕಂಥವ್ರು ರಾವಣನು. ಅವ್ರು ಯಾರು ಬೇಕಾದ್ರೆ ಬರ್ಬೋದು. ತ್ರಿಶರನ್ನು ಕೊಂದಿದ್ದಾನೆ, ಕುಂಭಕರ್ಣನನ್ನು ಕೊಂದಿದ್ದಾನೆ. ಇಂತಹ ಸಂದರ್ಭದಲ್ಲಿ ಕ್ರಿಯಾಪದಕ್ಕೂ ಕರ್ತೃಪದಕ್ಕೆ ಸಂಬಂಧ ಇದ್ದಾಗ ತೃತೀಯ ಅವಶ್ಯಕತೆ ಇಲ್ಲ, ಆವಾಗ ಪ್ರಥಮ ಇದು ನಡೀತದೆ. ಆದರೆ ಕರ್ಮಣಿ ಪ್ರಯೋಗದಲ್ಲಿ ಎಲ್ಲಿ ಕರ್ಮವನ್ನು ಹೈಲೈಟ್ ಮಾಡಬೇಕಾಗಿದೆ, ನನ್ನಿಂದ ಹಣ್ಣು ತಿನ್ನಲ್ಪಟ್ಟಿತು. ಏನು ತಿನ್ನಲ್ಪಟ್ಟಿತು? ಹಣ್ಣು ತಿನ್ನಲ್ಪಟ್ಟಿತು. ನಾನು ಹಣ್ಣನ್ನು ತಿಂದೆ. ಏನು ತಿಂದಿ ಅಂತಿಕೊಂಡು ಮೊದಲೇ ಕೇಳ್ತೇವೆ ಹೊರತು ಏನು ತಿಂದಿಯಾ ಅಂತ ಅನ್ನೋದು ಕೇಳ್ತೇವೆ ಹೊರತು ಯಾವುದನ್ನು ಅಂತಿಕೊಂಡಂತ ಪ್ರಶ್ನೆ ಬರುತ್ತೆ. ಆಮೇಲೆ ಪ್ರಶ್ನೆ ಬರ್ತದೆ, ಏನು ಮಾಡಿದೆ? ತಿಂದೆ. ಏನು ತಿಂದೆ? ಹಣ್ಣು. ಆಮೇಲೆ ಸೆಕೆಂಡರಿ ಬರ್ತದೆ. ಇಂಥ ಸಂದರ್ಭದಲ್ಲಿ ರಾಮೇಣ ರಾವಣ ಹತಃ ಅಂತ ತಿಳ್ಕೊಂಡಂಥೇಳಿ ವಾಕ್ಯವನ್ನು ಪ್ರಯೋಗ ಮಾಡಬೇಕಾಗ್ತದೆ. ಅವು ಕ್ರಿಯಾಪದ ಸಂದರ್ಭದಲ್ಲಿ ಏನು ಕ್ರಿಯೆ ನಡೀತದೆ ಆ ಕ್ರಿಯೆಯನ್ನು ತಿಳಿಸುವ ಕೃತ್ಪ್ರತ್ಯಯ ಶಬ್ದಗಳನ್ನು ಉಪಯೋಗಿಸಬೇಕಾಗ್ತದೆ. ಕರ್ಮಣಿ ಧಾತು ಸಾಧಿತ ವಿಶೇಷಣ ಅಂತ ತಿಳ್ಕೊಂಡಂತ ಅವುಗಳಿಗೆ ಹೆಸರು. ಕರ್ಮವನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಧಾತುವಿನನ್ನ ಕ್ರಿಯಾಪದವನ್ನ ಕೃದಂತ ರೂಪದಲ್ಲಿ ಉಪಯೋಗಿಸಲಾಗ್ತಕ್ಕಂಥ ಒಂದು ಕ್ರಮ ಕರ್ಮಣಿ ಪ್ರಯೋಗದಲ್ಲಿ ಇದೆ. ಅಂತ ಸಂದರ್ಭದಲ್ಲಿ ತೃತೀಯ ಇರಲೇಬೇಕು. ಕ್ರಿಯಾಪದ ಸಂದರ್ಭದಾಗ ತೃತೀಯ ಬೇಕಾಗಿಲ್ಲ. ಹರಿಹಿ ಕರೋತಿ, ಹನುಮಾನ್ ನಮತಿ, ರಾಮ ಗಚ್ಚತಿ ಇತ್ಯಾದಿ. ಆದರೆ ಯಾವನನ್ನು ಯಾವನಿಗೆ ಮುಖ್ಯ ಮಹತ್ವ ಕೊಡಬೇಕಾಗಿದೆ. ಈಗ ರಾಮಕೃಷ್ಣಾಭ್ಯಾಂ ಪ್ರಲಂಬ ಹತಃ, ರಾಮಕೃಷ್ಣರಿಂದ ಪ್ರಲಂಬ ಕೊಲ್ಲಲ್ಪಟ್ಟ. ಮೊದಲೇ ಪ್ರಶ್ನೆ, ಯಾರು ಕೊಲ್ಲಲ್ಪಟ್ಟರು ಅಂತ ಪ್ರಶ್ನೆ ಕೇಳ್ತಾರೆ. ಅಂತಹ ಸಂದರ್ಭದಲ್ಲಿ ತೃತೀಯ ಅತ್ಯಂತ ಅವಶ್ಯಕವಾಗಿದೆ. ಕ್ರಿಯಾಪದದಿಂದ ವಾಚಕದೆ ಕರ್ಮ ಯಾವಾಗ ವಾಚನವಾಗ್ತದೆ? ಕರ್ತೃಕರ್ಮಣೋ ಕೃತಿ ಅಂತಿಕೊಂಡಂತನ್ನೋ ಸೂತ್ರದಿಂದ
ಅಂತಕ್ಕಂಥ ಕ್ರಮದಲ್ಲಿ ತೃತೀಯ ಕರ್ತೃಕರಣಯೋ ತೃತೀಯ ಅಂತ ತಿಳ್ಕೊಂಡಂತ ಹೇಳಿ ಅನ್ನುವ ಸೂತ್ರದಿಂದಾಗಿ ಇಲ್ಲಿ ಯಸ್ಯ ನಾಭಿಮತೋ ಬದಲಾಗಿ ಏನ ನಾಭಿಮತೋ ಬರಬೇಕಾಗಿತ್ತು. ಆದರೆ ಇನ್ನೊಂದು ಸೂತ್ರ ಇದೆ, ಕರ್ತೃಕರ್ಮಣೋ ಕೃತಿ ಅಂತ ತಿಳ್ಕೊಂಡಂತ ಸೂತ್ರ ಇದೆ. ಕೃದಂತ ಪ್ರಯೋಗವಿದ್ದಾಗ ಕರ್ತೃ ಮತ್ತು ಕರ್ಮವಾಚಕ ಶಬ್ದಗಳಿಗೆ ಷಷ್ಠಿ ವಿಭಕ್ತಿಯನ್ನು ಉಪಯೋಗಿಸಬಹುದು ಅಂತ ತಿಳ್ಕೊಂಡಂತ ಹೇಳಿ ಕರ್ತೃಕರ್ಮಣೋ ಕೃತಿ ಅಂತ ತಿಳ್ಕೊಂಡಂತನೋ ಪಾಣಿನಿ ಸೂತ್ರ ನಮಗೆ ತಿಳಿಸಿಕೊಡ್ತಾರೆ. ಹೇಗೆ ಅಂತ ತಿಳ್ಕೊಂಡಂತಾರೆ, ವ್ಯಾಸಸ್ಯ ಶ್ರವಣಂ, ವೇದವ್ಯಾಸರ ಗ್ರಂಥದ ಶ್ರವಣ, ಭಾರತಸ್ಯ ಶ್ರವಣಂ ಇತ್ಯಾದಿ ಸಂದರ್ಭದಲ್ಲಿ ಅಭಿಮತ ಶಬ್ದ ಅಂತ ತಿಳ್ಕೊಂಡಂತೇನಿದೆ, ಅಭಿಮತ ಶಬ್ದ ಇದು ಕೃದಂತವಾಗಿದೆ. ಕೃದಂತ ಅಂದರೆ ಕ್ರಿಯಾಪದ ಯಾವಾಗ ವಿಶೇಷಣ ರೂಪದಿಂದ ಅಭಿವ್ಯಕ್ತವಾಗುತ್ತದೆಯೋ ಆವಾಗ. ಅಭಿಮತೌ ಯಸ್ಯ ತೌ ನಾಭಿಮತೌ, ಅಭಿಮತಿ ಅಂತ ತಿಳ್ಕೊಂಡಂತನ್ನೋದು ಅಲ್ಲಿ ಉಪಸರ್ಗ ಸಹಿತವಾದ ಮನ್ ಪ್ರತ್ಯಯ ಇದೆ. ಅದಕ್ಕೆ ಕ್ತ ಅಂತನ್ನೋ ಕೃದಂತ ಪ್ರತ್ಯಯ ಸೇರಿದಾಗ ಅದರ ದ್ವಿತೀಯ ವಿಭಕ್ತಿ ಅಭಿಮತೋ ಅಂತ ತಿಳ್ಕೊಂಡಂತ ಹೇಳಿ ಆಗ್ತದೆ. ಕೃದಂತವಾದ್ದರಿಂದಾಗಿ ಇಲ್ಲಿ ಷಷ್ಠಿ ಪ್ರಯೋಗ ಮಾಡಿದ್ದು ಯೋಗ್ಯವಾಗಿದೆ. ಕೃದಂತ ಶಬ್ದದಮ್ಮನ್ನ ಹೈಲೈಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಕೃದಂತ ಶಬ್ದವಾಗಿದ್ದರೆ ಅವಾಗ ತೃತೀಯಾದ ಬದಲಾಗಿ ಷಷ್ಠಿಯನ್ನು ಉಪಯೋಗಿಸಬೇಕು ಅಂತ ತಿಳ್ಕೊಂಡಂತ ಹೇಳಿ ಕರ್ತೃಕರ್ಮಣೋ ಕೃತಿ ಅಂತ ತಿಳ್ಕೊಂಡಂತ ಸೂತ್ರ ವ್ಯಕ್ತಪಡಿಸ್ತಾರೆ. ಅದರಿಂದ ಆಚಾರ್ಯ ಬರೆದದ್ದು ಸರಿ ಅಂತ ತಿಳ್ಕೊಂಡಂತ ಹೇಳಿ ಉತ್ತರವನ್ನು ಕೊಡಲಾಯಿತು. ಆದರೆ ಜಿಜ್ಞಾಸುಗಳಾದಂಥ ಅಲ್ಲಿಗೆ ಬಿಡುವುದಿಲ್ಲ. ಅವರೇನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದ್ರೆ ಇನ್ನೊಂದು ಸೂತ್ರ ಇದೆ, ಕೃದ ತಿಂಗ್ ಅಂತ ತಿಳ್ಕೊಂಡಂತ ಹೇಳಿ ಸೂತ್ರ ಇದೆ. ಒಂದು ಎರಡನೇದೇನು ಅಂತ ತಿಳ್ಕೊಂಡಂತಂದ್ರೆ ನ ಲೋಕಾವ್ಯಯ ನಿಷ್ಠಾ ಖಲತ್ರ ತೃಣಾಂ ಅಂತ ತಿಳ್ಕೊಂಡಂತ ಪಾಣಿ ಸೂತ್ರ. ಈ ಸೂತ್ರದ ಪ್ರಕಾರ ಲ ಉ ಆನಂತರ ಉಕ್ ನಿಷ್ಠ ಖಲರ್ಥ ಇತ್ಯಾದಿಗಳಿಗೆ ಈ ಇತ್ಯಾದಿತ ಸಂದರ್ಭಗಳಿಗೆ ತ್ರಿನ್ ಪ್ರಯೋಗ ಅಂದರೆ ಕೃದಂತ ಪ್ರಯೋಗ ತ್ರಿನ್ ಅಂತ ತಿಳ್ಕೊಂಡಂತ ಪ್ರಕಾರ ಬಂತು ಅಂತ ತಿಳ್ಕೊಂಡಂತಂದ್ರೆ ಅಂತಹ ಸಂದರ್ಭದಲ್ಲಿ ಷಷ್ಠಿ ಅಲ್ಲ, ಆ ಸಂದರ್ಭದಲ್ಲಿ ಮತ್ತೆ ತೃತೀಯಾನೇ ಉಪಯೋಗಿಸಬೇಕು. ಭುಂಕ್ತಂ ಕೃದಂತ ದೇವದತ್ತೇನ ಭುಕ್ತಂ ವಿಷ್ಣುನ ಶತ್ರವಃ ಹತಃ. ಅದೇ ರೀತಿಯಾಗಿ ಇಲ್ಲಿ ಅಭಿಮತ ಅಂತ ತಿಳ್ಕೊಂಡಂತಂದ್ರೆ ಅಭಿ ಉಪಸರ್ಗ ಪೂರ್ವಕ ಮನಧಾತುವಿಗೆ ಕೃದಂತವಾಗಿ ಅಭಿಮತ ಶಬ್ದವಾಗಿದೆ. ಅಭಿಮತ ಶಬ್ದವಾದದ್ದರಿಂದಾಗಿ ಇಲ್ಲಿ ಕೃತ ಶಬ್ದಕ್ಕೆ ನಿಷ್ಠಾ ಹಾಕೊಂಡಂತಾಗಿದೆ. ತತ್ತವತ್ತು ನಿಷ್ಠಾ ಅಂತ ತಿಳ್ಕೊಂಡಂತನ್ನುವ ಅನುಸಾರವಾಗಿ ಅದಕ್ಕೆ ನಿಷ್ಠಾ ಅಂತನ್ನುವ ಸಂಜ್ಞೆ ಬರ್ತದೆ. ಆ ಸಂಜ್ಞೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಷಷ್ಠಿಯನ್ನು ಉಪಯೋಗಿಸಬಾರದು ಅಂತ ನಿಯಮ ಇದ್ದದರಿಂದಾಗಿ ಆಚಾರ್ಯರು ಯಸ್ಯ ಅಂತ ತಿಳ್ಕೊಂಡಂತ ಷಷ್ಠಿ ವಿಭಕ್ತಿ ಉಪಯೋಗಿಸಿದ್ದು ತಪ್ಪಾಗಿದೆ, ಬಳಸಬಾರದು ಅಂತ ತಿಳ್ಕೊಂಡಂತ ಹೇಳಿ ಬಂದಾಗ ಆಗ ಕರ್ತೃಕರ್ಮಣೋ ತೃತೀಯ ಅಂತನ್ನೋದರಿಂದ ಪ್ರಾಪ್ತವಾದ ತೃತೀಯ ಉಪಯೋಗಿಸಿ ಏನತೋ ನಾಭಮತೋ ಅಂತ ತಿಳ್ಕೊಂಡಂತ ಆಗಬೇಕು. ಅಷ್ಟೇ ಅಲ್ಲ, ಅಪವಾದಸ್ಯ ಅಪವಾದ ಇಲ್ಲ, ಮತ್ತೆ ನಾವು ಹೇಳಿದೀವಲ್ಲ, ನಾವು ಹೇಳ್ತಕ್ಕಂಥ ಸೂತ್ರ ಕೃತ ತಿಂಗ್ ಅಂತ ತಿಳ್ಕೊಂಡಂತ ಸೂತ್ರದಿಂದ ಷಷ್ಠಿ ಯೋಗ್ಯವಾಗ್ತದೆ ಅಂತ ನಾವು ಹೇಳಿದ್ದೀವಲ್ಲ ಅಂತಂದಾಗ ಆ ಕಾಲಕ್ಕೆ ಹೇಳ್ತಾರೆ, ಒಂದು ಮೊದಲೇದಕ್ಕೆ ಒಂದು ಅಪವಾದಕ್ಕೆ ಇನ್ನೊಂದು ಅಪವಾದ ಬಂತು ಅಂತ ತಿಳ್ಕೊಂಡಂತಂದ್ರೆ ಆಗ ಉಳಿದ ನಿಯಮವನ್ನೇ ಮೊದಲೇ ನಿಯಮವನ್ನು ಪರಿಪಾಲಿಸಬೇಕು ಅಂತನೋ ಒಂದು ನಿಯಮ ವ್ಯಾಕರಣದಲ್ಲಿ ಇದೆ. ಅಪವಾದ ಶಾಪವಾದೆ ಪುನರುತ್ಸರ್ಗ ಸೇವ ಪ್ರಾಪ್ತಿ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ದೇವದತ್ತೇನ ಭುಂಕ್ತ
ಭುಂಕ್ತೆ ದೇವದತ್ತೇನ ಭುಕ್ತಂ ಇದಂ ಅಂತೇಳಿ ತೃತೀಯ ಉಪಯೋಗಿಸುವುದೇ ಅತ್ಯಂತ ಶ್ರೇಷ್ಠ. ಮತ್ತೆ ಅದಕ್ಕೆ ಉತ್ತರ ಕೊಡ್ತಾರೆ, ಸರಿ ನಿಜ, ನೀವು ಹೇಳಿದ ನಿಜ. ಆದರೆ ಯಾವಲ್ಲಿ ಎಲ್ಲಿ ಷಷ್ಠಿ? ಕ್ರಿಯಾಪದ ಭೂತಕಾಲದ ಅರ್ಥವನ್ನು ಹೇಳುವುದಿದ್ದರೆ ಷಷ್ಠಿ ಬರ್ತದೆ. ಇಲ್ಲಿ ಯಶ್ಯತೋ ನಾಭಿಮತೋ, ಅಭಿಮತ ಅಂತ ಅನ್ನೋದು ಇದು ಭೂತ ಅಲ್ಲ, ವರ್ತಮಾನ ಕಾಲದ ವಿಚಾರ ಇದೆ. ವರ್ತಮಾನ ಕಾಲ ವಿಚಾರ ಇದ್ದದ್ರಿಂದಾಗಿ ಮತಿ ಬುದ್ಧಿ ಪೂಜಾರ್ಥೆ ಬೆಶ್ಚ ಅಂತಿಕೊಂಡಂತನ್ನೋ ಒಂದು ಸೂತ್ರ ಇದೆ. ಈ ಸೂತ್ರದಲ್ಲಿ ಇಷ್ಟ, ಬುದ್ಧಿ, ಪೂಜಾ ಇತ್ಯಾದಿ ಅರ್ಥವನ್ನು ತಿಳಿಸುವ ಇದಕ್ಕೆ ತ ಪ್ರತ್ಯಯವನ್ನು ಹೇಳಿದ್ದಾರೆ. ತ ಪ್ರತ್ಯಯವನ್ನು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ತಸ್ಯ ಚ ವರ್ತಮಾನೆ, ತ ಶಬ್ದಕ್ಕೆ ವರ್ತಮಾನ ಕಾಲದ ವಿವರಣೆ ಇತ್ತು ಅಂತಿಕೊಂಡಂತಂದರೆ ಷಷ್ಠಿ ವಿಭಕ್ತಿ ಅಂತಿಕೊಂಡಂತೇಳಿ ವಿವರಣೆ ಬಂದದ್ರಿಂದಾಗಿ ನೀವು ಹೇಳುವ ನಿಯಮ ಭೂತಕಾಲದ ಕೃದಂತಗಳಿಗೆ, ಇಲ್ಲಿ ನಿಯಮ ವರ್ತಮಾನ ಕಾಲದ ಕೃದಂತ. ಆದ್ದರಿಂದಾಗಿ ಸತಾಮ್ಮತಃ ಸಜ್ಜನರಿಗೆ ಸಂಬಂಧಿತವಾಗಿ ಅತಮ್ಮತವಾಗಿದೆ. ಅಥವಾ ರಾಜ್ಞಾಮ್ಮತಃ ಅಂತಿಕೊಂಡಂತೇಳಿ ವಿಚಾರ ಬಂದಾಗ ಯಶ್ಯತೋ ನಾಭಿಮತೌ ಅಂತಿಕೊಂಡಂತೇಳಿ ಷಷ್ಠಿ ವಿಭಕ್ತಿ ಯೋಗ್ಯವೇ ಆಗಿದೆ ಅಂತನ್ನೋ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು. ಹೀಗಾಗಿ 5 ಪಾಣಿನಿ ಸೂತ್ರಗಳಿಂದ ಪರಸ್ಪರ ಪರಿಹಾರದಿಂದ ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ಸಂಬಂಧವನ್ನು ಹಚ್ಚಿ ಆಚಾರ್ಯ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕರ್ತೃಕರಣಯೋ ತೃತೀಯ ದಿಂದ ಇಲ್ಲಿ ಏನಂತ ಬರಬೇಕಾಗಿತ್ತು, ಅಷ್ಟೇ ಅಲ್ಲ, ನ ಲೋಕಾವ್ಯಯ ನಿಷ್ಠಾ ಖಲತ್ತೃಣಾಂ ಅಂತಿಕೊಂಡಂತನೋ ಸಂದರ್ಭದಲ್ಲಿ ನಿಷ್ಠಾ ಪ್ರತ್ಯಯದಿಂದ ಅಭಿಮತ ಶಬ್ದಕ್ಕೆ ನಿಷ್ಠಾ ಅಂತನೂ ಸಂಜ್ಞೆ ಬರುತ್ತದೆ. ಆದ್ದರಿಂದ ತೃತೀಯನೇ ಉಪಯೋಗಿಸಬೇಕು ಅಂತೇಳಿ ನಿಯಮ ಬಂದಾಗ ಆ ಕಾಲದಲ್ಲಿ ಕೃದತಿಂಗ್ ಅಂತಿಕೊಂಡಂತೇಳಿ ಅನ್ನುವ ಸೂತ್ರದಿಂದ ಕೃದಂತ ಇದ್ದರೆ ತೃತೀಯ ಅವಶ್ಯಕತೆ ಇಲ್ಲ ಅಂತಿಕೊಂಡಂತೇಳಿ ಹೇಳಿದಾಗ ಆ ಕಾಲದಲ್ಲಿ ಆವಾಗ ಮತ್ತೆ ಪುನಃ ತಕ್ತವತೋ ನಿಷ್ಠಾ ಅಂತಿಕೊಂಡಂತ ಅನ್ನೋದನ್ನು ನೆನಪು ಮಾಡಿಕೊಟ್ಟು ಮೊದಲಿನ ಅಪವಾದಕ್ಕೆ ಇನ್ನೊಂದು ಅಪವಾದಕ್ಕೆ ಮತ್ತೊಂದು ಅಪವಾದ ಬಂದಾಗ ಉತ್ತರಾಪವಾದವನ್ನೇ ಸ್ವೀಕರಿಸಬೇಕು. ಕರ್ತೃಕರ್ಮಣ ತೃತೀಯ ಅಂತಿಕೊಂಡಂತನ್ನೋ ಸೂತ್ರವನ್ನೇ ಇಟ್ಟುಕೊಂಡು ಇಲ್ಲಿ ನಾಭಿಮತವು ಆಗಬೇಕಾಗಿತ್ತು ಅಂತ ತಿಳ್ಕೊಂಡಂತೇಳಿ ಪುನಃ ಆಕ್ಷೇಪ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ, ಭೂತಕಾಲದ ಅರ್ಥ ಇತ್ತು ಅಂತಿಕೊಂಡಂತಂದರೆ ತೃತೀಯ ಬೇಕೇ ಬೇಕು. ಆದರೆ ವರ್ತಮಾನ ಕಾಲದ ಅರ್ಥ ಇತ್ತು ಅಂತ ತಿಳ್ಕೊಂಡಂತಂದರೆ ಅವಾಗ ತೃತೀಯ ಬೇಕಾಗಿಲ್ಲ ಅಂತಿಕೊಂಡಂತನ್ನುವ ವಿಚಾರ ಇದೆ. ತಸ್ಯ ಚ ವರ್ತಮಾನೆ ಅಂತನ್ನುವ ಸೂತ್ರ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದಾಗಿ ಯಸ್ಯತೌ ನಾಭಿಮತೌ, ಯಸ್ಯ ಅಭಿಮತವು ಅಂತಿಕೊಂಡಂತನ್ನೋದನ್ನು ಷಷ್ಠಿ ವಿಭಕ್ತಿಯನ್ನು ಆಚಾರ್ಯ ಉಪಯೋಗಿಸಿದ್ದು ಅತ್ಯಂತ ಯೋಗ್ಯವಾಗಿದೆ, ಸರಿಯಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯವನ್ನು ತೆಗೆಯುವ ಕಾರಣವಿಲ್ಲ ಅಂತಿಕೊಂಡಂತನ್ನೋದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಕಾರರು ನಮಗೆ ತಿಳಿಸಿ ಹೇಳ್ತಾರೆ. ಅದರಿಂದಾಗಿ ಧರ್ಮಾದಿಗಳನ್ನು ಅಲಂಕಾರ ಮಾಡದೇ ಇರತಕ್ಕಂಥ ಈ ವ್ಯಕ್ತಿ ಚಾರ್ವಾಕನನ್ನ ತತ್ವಜ್ಞಾನಿ ಅಂತೇಳಿ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲದಿದ್ದರಿಂದಾಗಿ ಅವನನ್ನು ನಾವು ತತ್ವಜ್ಞಾನ ಶ್ರೇಣಿ ತೆಗೆದುಕೊಂಡು ಉತ್ತರ ಕೊಡಬೇಕು ಅಂತ ಅನ್ನೋ ನಿಯಮ ನಮಗೆ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವನಿಗೆ ತಾನೊಬ್ಬ ಫಿಲಾಸಫರ್, ಥಿಂಕರ್, ತತ್ವಜ್ಞಾನಿ ಅಂತ ಅನಿಸ್ಕೊಳ್ಬೇಕಾಗಿತ್ತು ಅಂತಿಕೊಂಡಂತಂದರೆ ಆಗೋನು ಧರ್ಮಾಧರ್ಮಗಳನ್ನು, ಅತೀಂದ್ರಿಯ ವಸ್ತುಗಳನ್ನು ಒಪ್ಪಲೇಬೇಕು. ಇಲ್ಲ, ನಾನು ಅದನ್ನು ಒಪ್ಪೋದಿಲ್ಲ ಅಂತಿಕೊಂಡಂತಂದರೆ ನಿನ್ನ ಗ್ರಂಥಗಳಿಗೆ ವಿಷಯ ಇಲ್ಲ. ಯಾಕಂದರೆ ಅನುಬಂಧ ಚತುಷ್ಟಯ ಬೇಕಲ್ಲ, ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರಿ. ಇಲ್ಲಿ ವಿಷಯವೇ ಇಲ್ಲದೆ ಇದ್ದದರಿಂದಾಗಿ ಪ್ರಯೋಜನವೂ ಇಲ್ಲ, ಅಧಿಕಾರವೂ ಇಲ್ಲ. ಹೀಗಾಗಿ ನಿನ್ನ ಮಾತು ಸರಿಯಲ್ಲ. ಅದಕ್ಕೋಸ್ಕರ ಅಶಾಸ್ತ್ರೀಯತ್ವ ಪ್ರಸಂಗ ಬರೋದರಿಂದಾಗಿ
ಆ ಲೋಕಾಯತನಿಗೆ ವಿಷಯ ಇಲ್ಲದೆ ಇದ್ದದ್ರಿಂದಾಗಿ, ಲೋಕಾಯತ ಅಂದರೆ ಚಾರುವಾಕ, ಮೇಲೆ ಒಳ್ಳೆ ಮಾತನಾಡ್ತಾನೆ, ಅದರೊಳಗೇನು ಈರುಳ್ಳಿ ಇರುವುದಿಲ್ಲ ಅನ್ನುವ ಕ್ರಮದಲ್ಲಿ ಅವನಿಗಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಯ ಇಲ್ಲದೆ ಇದ್ದದ್ರಿಂದ ಅವನನ್ನು ತತ್ವಜ್ಞಾನಿ ಅಂತ ಕರೀಬಾರದು ಅಂತನ್ನೋ ನಿರ್ಣಯ ಮಾಡಿದ್ದಾರೆ. ತತ್ವೇನು ನಾಸ್ತಿಕರಿಗೆ ಚರ್ಚೆ ಮಾಡತಕ್ಕಂತಹ ಅಥವಾ ಸರಿಯಾದ ರೀತಿಯಿಂದ ಮನುಷ್ಯರಿಗೆ ಉಪಕಾರವಾಗ್ತಕ್ಕಂತಹ ವಿಚಾರ ಅವರ ಗ್ರಂಥದಲ್ಲಿ ಇಲ್ಲ. ಆದ್ದರಿಂದಾಗಿ ವಿಷಯ ಇಲ್ಲದೆ ಇದ್ದರಿಂದಾಗಿ ಅವರನ್ನು ತತ್ವಜ್ಞಾನಿ ಅಂತ ತಿಳಿದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳಿದಾಗ ಅದಕ್ಕೆ ನಾಸ್ತಿಕರು ವಾದ ಮಾಡ್ತಾರೆ. ಇಲ್ಲ, ಮತ್ತು ಲೌಕಿಕ ಸುಖ ಸಮೃದ್ಧಿ, ನಮ್ಮ ಕಣಿ ಕಾಣ್ತಕ್ಕಂಥ ವಿಷಯದ ಭೋಗ, ವಸ್ತುಗಳ ಭೋಗ, ಇದೇ ನಮ್ಮ ವಿಚಾರ ಇದ್ದದ್ರಿಂದಾಗಿ ಇದು ಶಾಸ್ತ್ರ ಯಾಕಾಗಬಾರ್ದು? ಪ್ರತ್ಯಕ್ಷದ ವಿಷಯವನ್ನು ಹೇಳ್ತಕ್ಕಂಥದ್ದು ಶಾಸ್ತ್ರ ಯಾಕಾಗಬಾರ್ದು? ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಅಂದರೆ ಟೀಕಾಕೃತ ಉತ್ತರ ಕೊಡ್ತಾರೆ, ಯಾವುದು ಪ್ರತ್ಯಕ್ಷ ಸಿದ್ಧದ ಗ್ರಂಥ ಆಗಬೇಕು. ನಾಳೆ ನಾನೊಂದು ಗ್ರಂಥ ಬರೀತೇನೆ, ಹಗಲಿನ ಕಾಲ ಸೂರ್ಯನು ಇರುವಾಗ, ಆಕಾಶದಲ್ಲಿ ಮೋಡ ಇಲ್ಲದೆ ಇರುವಾಗ ನನ್ನ ಎದುರಿಗಿರುವ ಮರವು ನನಗೆ ಮರ ಅಂದರೆ ವೃಕ್ಷ ನನಗೆ ಕಾಣಿಸಿತು. ನನಗೆ ವೃಕ್ಷ ಕಾಣಿಸುತ್ತದೆ ಅಂತ ವಿಷಯದ ಮೇಲೆ ನಾನೊಂದೊಂದು ಗ್ರಂಥ ಬರಿತೇನೆ ಅಂತಂದರೆ ಬೇಕಾಗಿಲ್ಲಪ್ಪ, ನಮ್ಮ ಕಣ್ಣಿಂದ ಒಪ್ಕೊಳ್ತಾ ಇದ್ದೇವೆ. ಇದು ಕಂಬ ಇದೆ ಅಂತ ಅನ್ನೋದು ಗೊತ್ತಿದೆ, ವೃಕ್ಷ ಇದೆ ಅಂತ ಗೊತ್ತಿದೆ. ಪ್ರತ್ಯಕ್ಷಕ್ಕೆ ಗ್ರಂಥ ಬೇಕಾಗಿಲ್ಲ. ಮತ್ತು ಶಾಸ್ತ್ರದಲ್ಲಿ ಅವನಿಗೆ ಅತೀಂದ್ರಿಯ ವಿಷಯ ಇಲ್ಲದೆ ಇದ್ದದ್ರಿಂದಾಗಿ ಫಲನೂ ಕೂಡ ಇಲ್ಲ. ಫಲ ಇಲ್ಲ ಅಂತಂದ್ಮೇಲೆ ಸಂಬಂಧ ಇಲ್ಲ, ಸಂಬಂಧ ಇಲ್ಲ ಅಂತಂದ್ಮೇಲೆ ಅಧಿಕಾರಿಗಳು ಇಲ್ಲ. ಅನುಬಂಧ ಚತುಷ್ಟಯದ ಯಾವ ವಿಚಾರವೂ ಕೂಡ ನಾಸ್ತಿಕರಿಗೆ ಯುಕ್ತವಾಗುವುದಿಲ್ಲ. ಯಾಕಂದ್ರೆ ನಾಸ್ತಿಕರಲ್ಲಿ ವಿಷಯ ಸಬ್ಜೆಕ್ಟೇ ಇಲ್ಲ. ಯಾಕೆ ನೀವು ಶಾಸ್ತ್ರಕಾರ ಯಾಕೆ? ಹೌದು, ನಾವು ಧರ್ಮ ಒಪ್ತೇವೆ, ಪಾಪ ಪುಣ್ಯ ಒಪ್ತೇವೆ. ಪಾಪ ಪುಣ್ಯ ಒಪ್ಪಿ ಆನಂತರ ನೋಡಪ್ಪ, ಪಾಪವನ್ನು ಗಳಿಸ್ಬೇಡ, ನರಕಕ್ಕೆ ಹೋಗ್ತೀಯ, ಪುಣ್ಯವನ್ನು ಗಳಿಸು, ಇದಕ್ಕೋಸ್ಕರ ಧರ್ಮಾಚರಣೆ ಮಾಡು ಅಂತ ತಿಳ್ಕೊಂಡಂತ ಹೇಳಿ ನಾವು ಹೇಳೋದ್ರಿಂದಾಗಿ ನಮಗೆ ಶಾಸ್ತ್ರೀಯತ್ವ ಇದೆ. ಆದರೆ ಯಾವುದರಿಂದ ಸುಖ ಸಿಕ್ಕೋದಿಲ್ಲ, ಯಾವುದಕ್ಕೆ ಸರಿಯಾದ ವಿಷಯ ಇಲ್ಲ ಅಂತ ಗ್ರಂಥಗಳು ವ್ಯರ್ಥ. ಅದನ್ನು ಅಂತ ಅಲ್ಲಿಗೆ ಬರೋದಿಲ್ಲ. ನಾಳೊಬ್ಬನೇ ಹೇಳ್ತಾನೆ, ನಾನೊಬ್ಬ ತತ್ವಜ್ಞಾನಿ, ನಾನು ಒಂದು ಗ್ರಂಥ ಬರೆದಿದ್ದೇನೆ, ಆ ಗ್ರಂಥದ ವಿಷಯ ಏನು ಅಂತಂದರೆ ಕಾಕದಂತ ಪರೀಕ್ಷಾ. ಕಾಗೆಗೆ ಎಷ್ಟು ಹಲ್ಲು ಇವೆ ಅದರ ಮೇಲೆ ರಿಸರ್ಚ್ ಮಾಡ್ತೇನೆ. ಅವನಿಗೆ ಗೈಡ್ ಹೇಳ್ತಾನೆ, ಕಾಗೆ ಹಲ್ಲೇ ಇಲ್ಲ, ಹಲ್ಲಿವೆ ಎಷ್ಟಿವೆ ಅಂತನ್ನೋದು ವಿಚಾರ ಮಾಡೋದು ದುರಾಪಾಸ್ತ, ನಿನಗೆ ಸಬ್ಜೆಕ್ಟ್ ಎಲ್ಲ ಹೋಗುವಂತ ಹೇಳಿ ಕಳಿಸ್ತಾನೆ. ಆದ್ದರಿಂದಾಗಿ ಪ್ರತ್ಯಕ್ಷದಿಂದ ಇದ್ದದ್ದನ್ನು ಹೇಳ್ತಕ್ಕಂಥ ಗ್ರಂಥಕ್ಕೆ ಶಾಸ್ತ್ರ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಶಾಸ್ತ್ರದ ನಿಮ್ಮ ಅಭಿಪ್ರಾಯ ಏನು? ವಕ್ತೃಶ್ರೋತೃಗಳಿಗೆ ಅಭಿಮತವಾದ, ಹೇಳ್ತಕ್ಕಂಥವನಿಗೆ ಮತ್ತು ಕೇಳ್ತಕ್ಕಂಥವನಿಗೆ ಒಪ್ಪಿತವಾದ ಒಂದು ವಿಷಯ ಇರಬೇಕು. ಆದರೆ ಆ ವಿಷಯದ ಬಗ್ಗೆ ಪ್ರತ್ಯಕ್ಷ ಆಗಲಿ ಅನುಮಾನವಾಗಲಿ ಯುಕ್ತಿಯಿಂದ ಮುಂದೆ ಸಹಾಯಕವಾಗಲಿ ಬೇಕಾದರೆ, ಆದರೆ ಅವು ಮಾತ್ರ ಪುನಃ ಅವುಗಳಿಂದ ಗೊತ್ತಾಗದೇ ಇದ್ದ ವಿಷಯ ಶಾಸ್ತ್ರಕ್ಕೆ ವಿಷಯವಾಗಬೇಕು.
ವಕ್ತೃಶ್ರೋತ್ರೋ ಅಭಿಮತಂ ಅನನ್ಯ ಸಾಧ್ಯಂ ಫಲಂ ಅಧಿಕೃತ್ಯ. ಪ್ರತ್ಯಕ್ಷದಿಂದಲೂ ಅನುಮಾನದಿಂದಲೂ ಸಿಗದೇ ಇರತಕ್ಕಂಥ ಒಂದು ವಿಶಿಷ್ಟವಾದ ದೀರ್ಘಕಾಲೀನ ವಿಚಾರವನ್ನು ಇಟ್ಟುಕೊಂಡು ಆ ವಿಚಾರವನ್ನು ಮಾಡುವುದಕ್ಕೋಸ್ಕರ ಬೇಕಾದ ಒಂದು ಅತೀಂದ್ರಿಯ ವಸ್ತುವನ್ನು ತಿಳಿಸುವ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಯಾವ ಗ್ರಂಥಗಳು ರಚಿಸಲ್ಪಡ್ತವೆಯೋ ಅವುಗಳಿಗೆ ಶಾಸ್ತ್ರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಪರಿಭಾಷೆ ನೆನಪಿಟ್ಕೊಳ್ಳೋಣ. ಯಾವುದನ್ನು ಶಾಸ್ತ್ರ ಅಂತ ಕರಿಬೇಕು? ವಕ್ತೃಶ್ರೋತೃಗಳಿಗೆ ಅಭಿಮತವಾದಂತಹ, ಆದರೆ ಪ್ರತ್ಯಕ್ಷ ಅನುಮಾನಗಳಿಂದ ಯಾವುದು ತಿಳಿದುಕೊಳ್ಳಲು ಮತ್ತು ಪಡೆಯಲು ಸಾಧ್ಯವಿಲ್ಲವೋ ಅಂತಹ ಒಂದು ವಿಶಿಷ್ಟ ಫಲವನ್ನು ಸಂಬಂಧಿಸಿ ಅದಕ್ಕೆ ಅನೇಕ ಪ್ರಮಾಣಗಳನ್ನು ಕೊಟ್ಟು ಅದನ್ನು ಸತ್ಯ ಅಂತಿಕೊಂಡಂತೇಳಿ ಸಹಾಯ ಮಾಡಿ ಅದನ್ನು ಮಾಡದ ನಂತರ ಫಲ ಸಿಗುವಂತೆ ಇರ್ತಕ್ಕಂಥ ವಾಕ್ಯಗಳ ಸಮೂಹ ಅಂತಿಕೊಂಡಂತೇನಿದೆ, ಇದಕ್ಕೆ ಶಾಸ್ತ್ರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಯಾವುದು ಪ್ರತ್ಯಕ್ಷ ಆಗಮಗಳಿಂದ ಸಿಗದೇ ಇರತಕ್ಕಂಥ ಫಲವನ್ನು ಸೂಚಿಸಬೇಕು, ಆ ರೀತಿ ಹೇಳಿದಂತೆ ಮಾಡಿದಾಗ ಫಲ ಸಿಗಬೇಕು, ಅಂತ ವಿಚಾರವನ್ನು ತಿಳಿಸುವ ಶಬ್ದ ಸಮೂಹಕ್ಕೆ ಶಾಸ್ತ್ರ ಅಂತ ಕರೀಬೇಕು. ಇದಕ್ಕೆ ಟೀಕಾಕೃತ್ಪಾದರ ವಾಕ್ಯ ಈ ರೀತಿಯಾಗಿದೆ: ವಕ್ತೃಶ್ರೋತ್ರೋಹೋ ಅಭಿಮತಂ. ವಾದಿ ಪ್ರತಿವಾದಿಗಳಿಗೆ ಅಥವಾ ವಿಚಾರ ಮಾಡ್ತಕ್ಕಂಥ ಗುರು ಮತ್ತು ಶಿಷ್ಯರಿಗೆ ಒಪ್ಪಿತವಾದ ಒಂದು ಫಲ ಇರಬೇಕು, ಒಂದು ಪ್ರಯೋಜನ. ಫಲ ಅಂದ್ರೆ ಪ್ರಯೋಜನ, ಆದರೆ ಅದು ಪ್ರಯೋಜನ ಅನನ್ಯ ಸಾಧ್ಯಂ, ಪ್ರತ್ಯಕ್ಷ ಅಥವಾ ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಅದು ಸಿಗಲಿಕ್ಕೆ ಸಾಧ್ಯವಿರಬಾರದು. ಅಂತಹ ಒಂದು ಫಲವನ್ನು ಪಡೆಯುವುದಕ್ಕೋಸ್ಕರ ಆ ಫಲಕ್ಕೆ ಸಾಧನವನ್ನು ತಿಳಿಸ್ತಕ್ಕಂತಹ ಪ್ರಮಾಣಗಳಿಂದ ಸಹಿತವಾಗಿರ್ತಕ್ಕಂತಹ ಯಾವ ವಿಚಾರ ಸರಣಿ ಇದೆ, ಇಂತಹ ವಿಚಾರ ಸರಣಿಯಿಂದ ಕೂಡಿದ ಅನೇಕ ವಾಕ್ಯಗಳ ಸಮೂಹಕ್ಕೆ ಶಾಸ್ತ್ರ ಅಂತ ತಿಳ್ಕೊಂಡಂತೇಳಿ ಹೆಸರು. ವಕ್ತೃಶ್ರೋತ್ರೋಹೋ ಅಭಿಮತಂ ಅನನ್ಯ ಸಾಧ್ಯಂ ಫಲಂ ಅಧಿಕೃತ್ಯ ತದ್ಹೇತುಭೂತಂ ಪ್ರಮಾಣಾಂತರ ಪ್ರಾಪ್ತಂ ಅರ್ಥಂ ಪ್ರತಿಪಾದಯತಾಂ ವಾಕ್ಯಾನಾಂ ಸಮೂಹೋ ಹಿ ಶಾಸ್ತ್ರಂ. ಇದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಉದಾಹರಣೆಗೆ ಚರಕ, ಸುಶ್ರುತ ಇತ್ಯಾದಿಗಳ ಅಷ್ಟಾಂಗ ಹೃದಯ, ಚರಕ ಸಂಹಿತ ಇತ್ಯಾದಿ ಗ್ರಂಥಗಳೇನಿವೆ, ಈ ಗ್ರಂಥಗಳು ಏನು ತಿಳಿಸ್ತವೆ ಅಂತ ತಿಳ್ಕೊಂಡಂತಂದ್ರೆ, ತಲೆಶೂಲಿ ಬಂದಿದೆ ನಿನಗೆ, ನಿವಾರಣೆ ಮಾಡೋದಕ್ಕೋಸ್ಕರ ಇಂಥ ಔಷಧಿಯನ್ನು ತೆಗೆದುಕೋ ಅಂತ ಔಷಧಿಯನ್ನು ತಿಳಿಸ್ತಕ್ಕಂಥ ಗ್ರಂಥ. ಅದು ಪ್ರಯೋಜನ. ಇಬ್ಬರಿಗೂ, ಶ್ರೋತೃಗಳಿಗೂ ಆರೋಗ್ಯ ಬೇಕು, ಭಕ್ತೃಗಳಿಗೂ ಆರೋಗ್ಯ ಬೇಕು. ಆದರೆ ನಾನು ಕೇವಲ ತಲೆಶೂಲಿ ಇದೆ ಅಂತ ಗೊತ್ತಾದ ಕ್ಷಣಕ್ಕೇನೆ ಇಲ್ಲಪ್ಪ ತಲೆಶೂಲಿ ಹೋಗ್ಲಿ ಅಂತಂದ ಕ್ಷಣಕ್ಕೆ ಹೋಗ್ತದೇನು? ಹೋಗೋದಿಲ್ಲ. ಪ್ರತ್ಯಕ್ಷದಿಂದಲೂ ಅದು ನೋವಿದೆ ಅಂತ ಹೋಗ್ಲಿ ಅಂತಂದ್ರೆ ಆಗೋದಿಲ್ಲ. ಅನುಮಾನದಿಂದಲೂ ಕೂಡ ನಾನು ಹೇಳಿದ ಕ್ಷಣಕ್ಕೆ ಹೋಗ್ತದೆ ಅಂತ ಅನ್ನೋದು ಯುಕ್ತಿಯನ್ನು ಹೇಳಿಕ್ಕೆ ಬರೋದಿಲ್ಲ. ಆಗ ಇಂಥದಕ್ಕೆ ಇಂಥ ಒಂದು ಔಷಧಿ ಇದೆ, ಈ ಔಷಧಿ ಅದಕ್ಕೆ ಗಿಡಮೂಲಿಕೆ, ಅವುಗಳನ್ನು ಈ ರೀತಿ ಸಂಸ್ಕಾರ ಮಾಡಬೇಕು, ಸಂಸ್ಕಾರ ಮಾಡಿ ಅದನ್ನು ತೆಗೆದುಕೊಳ್ಳಬೇಕು ಅಂತಿಕೊಂಡಾಗ ತೆಗೆದುಕೊಂಡ ಮೇಲೆ ತಲೆಶೂಲಿ ಹೋಗ್ತದೆ, ಜ್ವರ ಹೋಗ್ತದೆ. ಇಂಥ ಒಂದು ಮನುಷ್ಯನಿಗೆ ಉಪಕಾರಕವಾಗಿರ್ತಕ್ಕಂತಹ ವಿಷಯ ಇರಬೇಕು. ಅದನ್ನು ನಮಗೆ ಹೊಸದಾಗಿ ತಿಳಿಸಿಕೊಡ್ತಕ್ಕಂಥ ವಿಚಾರ ಇರತಕ್ಕಂಥ ಗ್ರಂಥ ಏನಿದೆ, ಇದಕ್ಕೆ ಶಾಸ್ತ್ರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆದರೆ ಇಂಥ ಶಾಸ್ತ್ರ ಒಪ್ಕೊಳ್ಬೇಕಾಗಿದ್ದರೆ ನನಗೆ ಕಷ್ಟ ಬಂದಿದೆ, ನಾನು ಕಷ್ಟ ಬರುವಂಥದ್ದು ಏನು ಮಾಡಿ ನಾನು ಪ್ರಯತ್ನಿಸಿಲ್ಲ. ನಾನು ಶ್ರಮಪಟ್ಟು ಗ್ರಾಜ್ಯುಯೇಟ್ ಆಗಿದ್ದೇನೆ, ಆಮೇಲೆ ಅತಿ ಶ್ರಮಪಟ್ಟು ಪೋಸ್ಟ್ ಗ್ರಾಜ್ಯುಯೇಟ್ ಆಗಿದ್ದೇನೆ.
ನನ್ನ ಹತ್ರ ಆ ರೀತಿಯಾಗಿರ್ತಕ್ಕಂಥ ಸರ್ಟಿಫಿಕೇಟ್ ಇದೆ. ನನ್ನ ಜೊತೆಯಲ್ಲಿ ನನ್ನ ಓದಿ ನನಗಿಂತ ಕಡಿಮೆ ಸಂಬಳ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ನಾನು 5 ವರ್ಷದಿಂದ 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇರ್ತೇನೆ, ನನಗೆ ಕೆಲಸ ಹತ್ತಾ ಇಲ್ಲ. ಅವನು ಓದಿದ್ದು ನಾನು ಓದಿದ್ದು ಒಂದೇ, ಅನುಮಾನದ ಪ್ರಕಾರ ಸಿಗಬೇಕು. ಸಮ ಓದು ಇದ್ದದರಿಂದಾಗಿ ಇಬ್ಬರು ಇವನಿಗಿಂತ ಇವನಿಗೆ ಹೆಚ್ಚು ಮಾರ್ಕ್ಸ್ ಇರೋದ್ರಿಂದಾಗಿ ಇವನಿಗೆ ಮೊದಲು ನೌಕರಿ ಸಿಗಬೇಕು ಅಂತ ಅನ್ನೋದು ಅನುಮಾನ. ಪ್ರತ್ಯಕ್ಷದ ಪ್ರಕಾರ ನೋಡಪ್ಪ, ಮತ್ತೆ ನಮ್ಮ ಎದುರಿಗೆ ಸರ್ಟಿಫಿಕೇಟ್ ಇದೆ, ಹೀಗಿದ್ರೂ ನೌಕರಿ ಸಿಗೋದಿಲ್ಲ, ಎಷ್ಟೋ ಜನರಿಗೆ ಸಿಕ್ಕೋದಿಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಶಾಸ್ತ್ರ ಹೇಳ್ತದೆ, ನಿನ್ನ ಪೂರ್ವಕರ್ಮ, ನೀನು ಹಿಂದಿನ ಜನ್ಮದಲ್ಲಿ ಮೋಸ ಮಾಡಿದ್ದಿ, ಮೋಸ ಮಾಡಿ ಹಣವನ್ನು ಗಳಿಸಿದ್ದಿ. ಆದ್ದರಿಂದಾಗಿ ಈ ಜನ್ಮದಲ್ಲಿ ದೇವರು ನಿನಗೆ ಕೆಲಸವನ್ನು ಕೊಟ್ಟಿಲ್ಲ, ಸಂಬಳವನ್ನು ಕೊಡುವಂತ ಮಾಡಲಿಲ್ಲ, ನಿನಗೆ ಹೊಟ್ಟೆ ತುಂಬುವಂತೆ ಅನುಕೂಲ ದೇವರು ಮಾಡಿಕೊಟ್ಟಿಲ್ಲ. ಹಿಂದಿನ ಜನ್ಮದ ಕರ್ಮದಿಂದ ಬಂದ ಫಲ ಕಣ್ಣಿಗೆ ಕಾಣಿಸ್ತದೆಯಾ? ಇಲ್ಲ. ಇನ್ನು ಇದನ್ನು ಅನುಮಾನದಿಂದ ಹೇಳ್ತೇನೆ ಅಂತಂದ್ರೆ, ಈ ಅನುಮಾನ ಸರಿ ಅಂತ ಅನ್ನೋದಕ್ಕೋಸ್ಕರ ಏನಾದರೂ ಪ್ರಮಾಣ ಇದೆಯಾ? ಅದಕ್ಕೆ ಆಗಮ ಪ್ರಮಾಣ ಬೇಕೇ ಬೇಕಾಗ್ತದೆ. ಆದ್ದರಿಂದಾಗಿ ಒಟ್ಟು ನನಗೆ ಪ್ರತ್ಯಕ್ಷ ಅನುಮಾನದಿಂದ ತಿಳಿಯದೇ ಇರತಕ್ಕಂತಹ, ಅದು ನನ್ನ ಜೀವನದಲ್ಲಿ ಬಂದ ಮಕ್ಕಳಾಗಲಿಲ್ಲ ಅನ್ನೋ ಸಮಸ್ಯೆಗೆ ಉತ್ತರ ಬೇಕು. ಯಾಕಾಗಲಿಲ್ಲ? ಏನು ಮಾಡಬೇಕು? ಮದುವೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು? ಪ್ರಮೋಷನ್ ಸಿಗ್ತಾ ಇಲ್ಲ, ಏನು ಮಾಡಬೇಕು? ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಏನು ಮಾಡಬೇಕು? ಯಾಕೆ ಈ ರೀತಿಯಾಗಿ ನನಗೆ ಅವಸ್ಥೆ ಬಂತು? ಇದಕ್ಕೆ ಕಾರಣವೇನು ಮತ್ತು ಅದನ್ನು ನಿವಾರಣೆ ಮಾಡುವ ಉಪಾಯವೇನು? ಇದನ್ನು ತಿಳಿಸುವಂತಹ ಮನುಷ್ಯನ ಜೀವನದಲ್ಲಿ ಇರುವ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ವಿಚಾರಗಳಿಂದ ಕೂಡಿದ ಒಂದು ಗ್ರಂಥಕ್ಕೆ ಅದು ವಿಷಯಾಂತಿಕುಣ ಅಂತಂತಾರೆ. ಆ ವಿಷಯ ಧರ್ಮಾಧಿಕಂ ಅಂಗೀಕಾರ್ಯಂ, ಧರ್ಮ ಅಧರ್ಮ ಪಾಪ ಪುಣ್ಯಗಳನ್ನು ತಿಳಿಸುವಂತಹ ವಿಚಾರವೇ ಮುಖ್ಯ ವಿಷಯ. ಈ ವಿಷಯವನ್ನು ಸಂಬಂಧಿಸಿರ್ತಕ್ಕಂಥ ಗ್ರಂಥಗಳು, ಅವುಗಳು ಶಾಸ್ತ್ರ. ಅವುಗಳನ್ನು ಅಲ್ಲಿರ್ತಕ್ಕಂಥದ್ದನ್ನು ವಿಮರ್ಶೆ ಮಾಡಿ ಯುಕ್ತಿಯಿಂದ ಸಿದ್ಧ ಮಾಡಿಕೊಂಡು ಆಚರಣೆಗೆ ತಂದಾಗ ನನ್ನ ಸಮಸ್ಯೆಗಳು ದೂರವಾಗ್ತವೆ. ಆದ್ದರಿಂದಾಗಿ ಶಾಸ್ತ್ರಕ್ಕೆ ವಿಷಯ ಅತೀಂದ್ರಿಯವಾದ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಧರ್ಮಾದಿಗಳು ಅತೀಂದ್ರಿಯ ವಸ್ತುಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ವೇದ, ಇವುಗಳನ್ನು ಸ್ವೀಕಾರ ಮಾಡಲೇಬೇಕು ಅಂತ ಏನು ಹೇಳಿದ್ರಿ? ಗ್ರಂಥದಿಂದ, ಶಾಸ್ತ್ರದಿಂದ ಜಗತ್ತಿಗೆ ಉಪಕಾರವಾಗಬೇಕು, ಅವನಿಗೆ ಉಪಕಾರ ಆಗ್ಬೇಕು. ಉಪಕಾರ ಆಗ್ತಾ ಇದ್ರೆ ಅದು ಶಾಸ್ತ್ರ ಅಂತಿಕೊಂಡು ಅಂತ ಹೇಳಿದ್ರಲ್ಲ. ನಾಸ್ತಿಕತೆಯಿಂದಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಸುಖ ಸಿಗ್ತದಲ್ಲ. ನಾಸ್ತಿಕನೂ ಕೂಡ ಅವನ ಕಡೆಯಿಂದ ಉಪಕಾರ ಆಗ್ತದಲ್ಲ ಅಂತಂದಾಗ ಟೀಕಾಕೃತ ಉತ್ತರ ಕೊಡ್ತಾರೆ, ನಚತೇನ ಲೋಕೋಪಕಾರ, ಅವನ ವಿಚಾರ ಸರಣಿಯಿಂದ ಲೋಕ ಉಪಕಾರ ಆಗೋದಿಲ್ಲ. ಯಾಕೆ? ಧರ್ಮ ಅಧರ್ಮ ಪಾಪ ಪುಣ್ಯ ಮತ್ತು ಅದರಿಂದ ಬರುವ ಸ್ವರ್ಗ ಅಥವಾ ಅದರಿಂದ ಬರತಕ್ಕಂಥ ನರಕದ ಭಯ ಇಲ್ಲದೇ ಇದ್ದರೆ, ಯಾವ ವ್ಯಕ್ತಿಗೆ ಒಂದು ಕಾನೂನಿನ ಭಯ ಇಲ್ಲ, ಆ ವ್ಯಕ್ತಿ ಹುಚ್ಚುರಂಕಲ್ನಾಗ್ತಾನೆ, ಮನಸ್ಸಿಗೆ ಬಂದಂತೆ ವ್ಯವಹಾರ ಮಾಡ್ತಾನೆ. ಮನಸ್ಸಿಗೆ ಬಂದು ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರಸ್ಪರರಲ್ಲಿ ಜಗಳ ಆಗ್ತದೆ, ಹೊಡೆದಾಟ ಆಗ್ತದೆ, ತಲೆ ಆಗ್ತದೆ, ಹಾನಿ ಆಗ್ತದೆ. ಆದ್ದರಿಂದಾಗಿ
ನಾಸ್ತಿಕ ವಿಚಾರಸರಣಿಯಿಂದ ದೇವರನ್ನು ಒಪ್ಪದೇ ಇದ್ದಾಗ, ಪಾಪ ಪುಣ್ಯ ಒಪ್ಪದೇ ಇದ್ದಾಗ ಜನರಿಗೆ ಯಾವ ಉಪಕಾರವೂ ಆಗೋದಿಲ್ಲ. ಜನರಿಗೆ ಪ್ರತ್ಯಕ್ಷ ಅನುಮಾನದಿಂದ ಸಾಧ್ಯವಾಗದ ಯಾವ ಫಲವೂ ಕೂಡ ಸಿಕ್ಕೋದಿಲ್ಲ. ಆದ್ದರಿಂದಾಗಿ ನಾಸ್ತಿಕನನ್ನು ತತ್ವಜ್ಞಾನಿ ಅಂತ ತಿಳಿದುಕೊಳ್ಳಬಾರದು ಅಂತ ನಿರ್ಣಯವನ್ನು ಕೊಡ್ತಾರೆ. ಆಗ ಮತ್ತೆ ನಾಸ್ತಿಕ ತನ್ನ ಅಭಿಪ್ರಾಯ ಹೇಳ್ತಾನೆ, ಇಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ನನ್ನಿಂದಲೂ ಲೋಕಕ್ಕೆ ಉಪಕಾರ ಇದೆ. ನನ್ನ ಗ್ರಂಥಕ್ಕೂ ವಿಷಯ ಇದೆ. ನನ್ನ ಗ್ರಂಥಕ್ಕೂ ವಿಷಯ ಇದ್ದದರಿಂದಾಗಿ ಪ್ರಯೋಜನ ಕೂಡ ಇದೆ. ವಿಷಯ ಪ್ರಯೋಜನ ಇದ್ದದರಿಂದಾಗಿ ಅಧಿಕಾರಿಗಳು ಇದ್ದಾರೆ, ಅದನ್ನು ನನ್ನ ಮಾತು ಕೇಳ್ತಕ್ಕಂಥ ಜನನೂ ಇದ್ದಾರೆ. ಅವರಿಗೂ ನನಗೂ ಉಪದೇಶ ಸಂಬಂಧವೂ ಕೂಡ ಇದೆ. ಆದ್ದರಿಂದಾಗಿ ನನ್ನ ನಾಸ್ತಿಕ ಗ್ರಂಥಗಳಿಗೂ ಕೂಡ ಶಾಸ್ತ್ರತ್ವ ಇದೆ ಅಂತನ್ನೋದನ್ನು ಅವನು ಸಿದ್ಧ ಮಾಡಿ ತೋರಿಸ್ತಾನೆ. ಈ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅವನ ಪೂರ್ವಪಕ್ಷ ಏನು, ಅದಕ್ಕೆ ಟೀಕಾಕೃತ್ಪಾದರು ಕೊಟ್ಟ ಉತ್ತರವೇನು, ಎಷ್ಟು ಲೋಕಕ್ಕೆ ನಮಗೆಲ್ಲ ಉಪಕಾರ ಬೀಳ್ತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ.